ನಮಸ್ಕಾರ ಕರ್ನಾಟಕ ಮತ್ತೆ ಭಾನುವಾರ ಬಂದೇ ಬಿಟ್ಟಿದೆ. ಅದರಲ್ಲೂ ಹೊಸ ವರ್ಷ ಬೇರೆ. ಎಲ್ಲರಿಗೂ ರಾಜ್ಯದ ಜನತೆಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೋಸ್ಟ್ ನಾನು ಪ್ರತಿಮಾ ಭಟ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಿಮಗೆ ಅದೃಷ್ಟದ ಪ್ರಶ್ನೆಗಳನ್ನ ಕೇಳಿ ಫಟಾಫಟ್ ಆಗಿ ಪ್ರಶ್ನೆ ಕೇಳ್ತೀನಿ. ನೀವು ಸಟಾಸಟಾಗಿ ಉತ್ತರವನ್ನ ಕೊಟ್ಟು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಲಕ್ಷಾಂತರ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಇದು ಲಕ್ಪತಿ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ. ಲಕ್ಪತಿ ಕಾರ್ಯಕ್ರಮದಲ್ಲಿ ನಿಮಗೆ ಒಂದೆಡೆ ಹೊಸ ವರ್ಷದ ಸಂಭ್ರಮ ಬೇರೆ, ಇನ್ನೊಂದೆಡೆ ನೀವು ಸರಳವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಇದು ಕೇವಲ ಸುವರ್ಣ ನ್ಯೂಸ್ ನಡೆಸುವಂತಹ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ ಸಾಧ್ಯ. ನೀವು ನಮ್ಮೊಂದಿಗೆ ರಿಜಿಸ್ಟರ್ ಈಗಾಗಲೇ ಮಾಡ್ಕೊಂಡಿದ್ದೀರಿ. ಲಕ್ಕಿ ಆದಂತಹ ನಂಬರ್ಗೆ ನಮ್ಮ ಕರೆ ಹೋಗುತ್ತೆ. ಆ ಕರೆ ಬಂದ ನಂತರ ನಿಮಗೆ 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂದ್ರೆ ಪ್ರತಿ ಪ್ರಶ್ನೆಗೂ ನಿಮಗೆ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಒಂದೊಂದೇ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆಗೆ ನೀವು ಉತ್ತರವನ್ನ ಸರಿಯಾದ ಕೊಟ್ಟಲ್ಲಿ ಆವಾಗ ನಿಮಗೆ 500 ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಹಾಗೇನೆ 1000, 1500, 2000 ನಂತರ 5ನೇ ಪ್ರಶ್ನೆಗೆ ನಿಮಗೆ ಬಂಪರ್ ಬಹುಮಾನ ಅಂದ್ರೆ ಡಬಲ್ ಆಗುತ್ತೆ. 4000, 8000, 16000 ಹೀಗೆ ನೀವು 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರಿ ಅಂತಾದ್ರೆ ನಿಮಗೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಇದು ಕೇವಲ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ. ಇಂತಹ ಅವಕಾಶ ಎಲ್ಲಾದರೂ ಸಿಗುತ್ತಾ? ಖಂಡಿತವಾಗಿಯೂ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಇದ್ದುಕೊಂಡು ಒಂದು ಫೋನ್ ಕರೆ ಅಷ್ಟೇ. ನಿಮಗೆ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಉತ್ತರವನ್ನ ಸರಿಯಾಗಿ ನಿಮ್ಮ ಬುದ್ಧಿಮತ್ತೆಯನ್ನ ಉಪಯೋಗಿಸಿ ಉತ್ತರವನ್ನ ಕೊಟ್ರಿ ಅಂತಾದ್ರೆ ನಿಮಗೆ ಖಂಡಿತವಾಗಿಯೂ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ ಇದೆ. ಹಾಗಿದ್ರೆ ಯಾರಿಗೆ ಕರೆ ಹೋಗುತ್ತೆ? ನಿಮ್ಗೆ ಕರೆ ಬರಬಹುದಲ್ವಾ? ಕಾಯ್ತಾ ಇದ್ರಿ ಅಂತ ಅನ್ಸುತ್ತೆ ಯಾರಿಗೆ ಕರೆ ಹೋಗ್ತಾ ಇದೆ ಅಂತ ಅನ್ನೋಂಥದ್ದು. ಯಾಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಆಗಿರುತ್ತೆ, ಆ ರಿಜಿಸ್ಟರ್ ಆದಂತಹ ನಂಬರ್ ಅಲ್ಲಿ ಲಕ್ಕಿ ಕಾಲರ್ಗೆ ಕಾಲ್ ಹೋಗುತ್ತೆ. ಆ ಕಾಲ್ ನಲ್ಲಿ ನೀವು ಉತ್ತರವನ್ನ ಕೊಟ್ರಿ ಅಂತ ಆದ್ರೆ ನಿಮ್ಗೆ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಹಾಗಿದ್ರೆ ಮೊದಲನೇ ಕರೆ ಯಾರಿಗೆ ಹೋಗ್ತಾ ಇದೆ ಕರೆ? ನೋಡೋಣ, ನಿಮ್ಗೆ ಬಂದಿರಬಹುದು. ಓಕೆ, ಕರೆ ಹೋಗಿರುವಂತದ್ದು ವಿಜಯ್ ಕುಮಾರ್ ಅವರಿಗೆ. ವಿಜಯ್ ಕುಮಾರ್ ಅವರೇ ನಮಸ್ತೆ. ಹಲೋ ವಿಜಯ್ ಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಮಸ್ತೆ. ಸುವರ್ಣ ನ್ಯೂಸ್ನ ಲಕ್ಪತಿಯಿಂದ ನಿಮ್ಗೆ ಕರೆ ಬಂದಿರುವಂತಹದ್ದು. ಹಲೋ, ಇದು ನಿಜಕ್ಕೂ ಅದ್ಭುತವಾದಂತಹ ಅವಕಾಶ. ಹಲೋ ವಿಜಯ್ ಕುಮಾರ್ ಅವರೇ, ಕೇಳಿಸ್ತಾ ಇದೆಯಾ? ಓಕೆ, ವಂಡರ್ಫುಲ್. ನಿಮಗೆ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೇಗನಿಸ್ತಾ ಇದೆ ನಿಮ್ಗೆ ಕರೆ ಬಂದಿರುವಂತದ್ದು? ತುಂಬಾ ಅಮೇಸಿಂಗ್ ಆಗಿದೆ ಮೇಡಮ್. ನಾವು ತುಂಬಾ ಇಂಟೀರಿಯರ್ ಪ್ಲೇಸ್ ಸೊರಬ ತಾಲೂಕು ಅನವಟಿ ಹೋಬಳಿ ಉರುಳಿಯಲ್ಲಿ ಇರ್ತಕ್ಕಂಥವ್ರು ನಾವು. ನಮಗೆ ಇದನ್ನ ಕೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ವಂಡರ್ಫುಲ್. ನೀವು 10 ಪ್ರಶ್ನೆಗೆ ಉತ್ತರ ಕೊಟ್ರಿ ಅಂತಾದ್ರೆ ವಿಜಯ್ ಕುಮಾರ್ ಅವರೇ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವಂತಹ ಅವಕಾಶ. ರೆಡಿ ಇದೀರಾ? ಹಾಗಿದ್ರೆ ಓಕೆ ಮೇಡಮ್, ಆ ದೇವರು ಅಜ್ಜನ ಕೃಪೆ ಇದ್ರೆ ನಿಜವಾಗ್ಲೂ ಉತ್ತರಕ್ಕೆ ಮಾಡ್ತೀನಿ ಮೇಡಮ್. ಖಂಡಿತ 2012 ನಿಮ್ಗೆ ಅದೃಷ್ಟ ತರಲಿ. ನಿಮ್ಮ ಬುದ್ಧಿಮತ್ತೆಯನ್ನ ಉಪಯೋಗಿಸಿ ಫಟಾಫಟ್ ಆಗಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಹಾಗಿದ್ರೆ ರೆಡಿ ಇದೀರಿ? ಮೊದಲನೇ ಪ್ರಶ್ನೆ ಕೇಳೋದಾ? ಓಕೆ, ಹೇಳಿ ಮೇಡಮ್. ಓಕೆ, ವಿಜಯ್ ಕುಮಾರ್ ಅವರು ಸೊರಬದಿಂದ ಅವರಿಗೆ ಕರೆ ಹೋಗಿರುವಂತದ್ದು. ನಿಮ್ಮ ಮೊದಲ ಪ್ರಶ್ನೆ ವಿಜಯ್ ಕುಮಾರ್ ಅವರೇ, ಹೇಳಿ. ಗ್ರೀನ್ ಟೀಯಲ್ಲಿ ಯಾವ ಅಂಶ ಇರೋದಿಲ್ಲ? ಎ ಹಾಲು, ಬಿ ನೀರು, ಸಿ ಟೀ ಪುಡಿ, ಡಿ ಸಕ್ಕರೆ. ರಿಪೀಟ್ ಮಾಡಿ. ಗ್ರೀನ್ ಟೀಯಲ್ಲಿ ಯಾವ ಅಂಶ ಇರೋದಿಲ್ಲ? ಹಾಲು, ನೀರು, ಟೀ ಪುಡಿ, ಸಕ್ಕರೆ. ಸಕ್ಕರೆ ಮೇಡಮ್. ಸಕ್ಕರೆ ಇರೋದಿಲ್ಲ ಅಂತ ಹೇಳ್ತೀರಿ? ಹೌದು. ನಿಮ್ಮ ಉತ್ತರವನ್ನ ತೆಗೆದುಕೊಳ್ಳೋದಾ? ನಿಮಿಷ. ಹೇಳಿ. 4 ಸೆಕೆಂಡ್ಗಳು ಹೋಗ್ತಾ ಇವೆ. ಮೇಡಮ್, ನಿಮ್ಮ ಉತ್ತರವನ್ನ ಡಿ ಸಕ್ಕರೆ ಅಂತಾನೆ ತೆಗೆದುಕೊಳ್ಬೇಕಾಗತ್ತೆ ವಿಜಯ್ ಕುಮಾರ್ ಅವರೇ. ಯಾಕಂದ್ರೆ ಸಮಯ ಮುಗ್ದಿದೆ. ನೀವು ಹೇಳಿದಂತ ಉತ್ತರ ಸಕ್ಕರೆ, ಡಿ ಸಕ್ಕರೆ ಅನ್ನುವಂಥದ್ದು. ನಿಮ್ಮ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ನೋಡೋಣ. ಏನನ್ಸ್ತಾ ಇದೆ? ನೋಡಿ ಮೇಡಮ್, ನೋಡಿ ತುಂಬಾ ಟೆನ್ಷನ್ ಆಗ್ತಾ ಇದೆ. ಓಕೆ, ಹಾಗಿದ್ರೆ ವಿಜಯ್ ಕುಮಾರ್ ಅವರೇ, ಐ ಆಮ್ ವೆರಿ ಸಾರಿ. ನಿಮ್ಮ ಉತ್ತರ ತಪ್ಪು. ಆದರೆ ಕರೆ ಮಾಡಿದ್ದಕ್ಕೆ, ಅಂದ್ರೆ ನಿಮಗೆ ಕರೆ ಹೋಗಿದೆ, ನಮ್ಮೊಂದಿಗೆ ರಿಜಿಸ್ಟರ್ನ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ಪ್ರಶ್ನೆ ಈಗ SMS ರೌಂಡ್ಗೆ ಹೋಗುತ್ತೆ. ಹಾಗಾಗಿ ವೀಕ್ಷಕರೇ, ನೀವು ಈ ಪ್ರಶ್ನೆಗೆ ಉತ್ತರಿಸಬಹುದು. SMS ಮೂಲಕ ಉತ್ತರವನ್ನ ಕಳಿಸಿದ್ರೆ ನಿಮಗೆ ಬಹುಮಾನವನ್ನ ಗಳಿಸುವಂತಹ ಅವಕಾಶ. ಲಕ್ 1 ಅಂತ ಟೈಪ್ ಮಾಡಿ. ನಿಮ್ಮ ಉತ್ತರ ಏನೋ, ಬಿನೋ, ಸಿನೋ, ಡಿನೋ ಅಂತ ಹೇಳಿ ಟೈಪ್ ಮಾಡಿ. 9901778080 9901778080 ನಂಬರ್ಗೆ SMS ಮಾಡಿ.
ಗ್ರೀನ್ ಟೀಯಲ್ಲಿ ಯಾವ ಅಂಶ ಇರುತ್ತೆ? ಇದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಟೈಪ್ ಮಾಡಿ ನಮ್ಮ ನಂಬರ್ಗೆ SMS ಮಾಡಿ. ಯಾರಿಗೊತ್ತು, ಮನೆಯಿಂದಲೇ ಕಳಿಸಿ. ಒಂದು SMS ಅಲ್ಲಿ ನೀವು ಬಹುಮಾನ ಗೆಲ್ಬಹುದು. ನಮ್ಮ ಪ್ರಶ್ನೆಗೆ ಹೇಳಿದಂಥದ್ದು ಗ್ರೀನ್ ಟೀಯಲ್ಲಿ ಯಾವ ಅಂಶ ಇರೋದಿಲ್ಲ? ಹಾಲಿರಲ್ವೋ, ನೀರೋ, ಟೀ ಪುಡಿ, ಸಕ್ಕರೆ, ಯಾವುದು ಅಂಶ ಇರಲು ಅದನ್ನ ಟೈಪ್ ಮಾಡಿ ನಮಗೆ SMS ಮಾಡಿ. ಓಕೆ, ಹಾಗಿದ್ರೆ ಮೊದಲನೇ ಕಾಲರ್ ನಾವು ವಿಜಯ್ ಕುಮಾರ್ ಅವರಿಗೆ ಮಾಡಿದ್ರೆ ಸ್ವಲ್ಪ ಅವರು ಗಡಿಬಿಡಿ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಎನಿವೆ, ವಂಡರ್ಫುಲ್. ಈಗ ನೆಕ್ಸ್ಟ್ ಯಾರಿಗೆ ಕರೆ ಹೋಗುತ್ತೆ? ನಿಮ್ಗೆ ಕರೆ ಬರ್ಬೋದು, ಕಾಯ್ತಾ ಇದೀರಿ ಅಂತ ಅನ್ಸುತ್ತೆ. ಓಕೆ, ಯಾರಿಗೆ ಹೋಗ್ತಾ ಇದೆ ನಮ್ಮ ಕರೆ? ಓಕೆ, ಕರೆ ಹೋಗಿರೋಂಥದ್ದು ರಾಮು ಅವರಿಗೆ ರಾಯಚೂರಿನಿಂದ. ರಾಮು ನಮಸ್ತೆ. ನಮಸ್ಕಾರ ಮೇಡಮ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರಾಮು ಅವರೇ. ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆ. ಎಷ್ಟು ಬೇಜಾರಲ್ಲೇ ಹೇಳ್ತಾ ಇದ್ರಿ, ಖುಷಿ ತೋರಿಸ್ಬೇಕಪ್ಪ. ಖುಷಿಯಲ್ಲಿದೆ ಮೇಡಮ್. ಓಕೆ ಓಕೆ, ಈಗ ಬಂತು ಆ ಎಕ್ಸೈಟ್ಮೆಂಟ್. ಹಾಗಾದ್ರೆ ರೆಡಿ ಇದ್ದೀರಿ? ರೆಡಿ ಇದೆ ಮೇಡಮ್. ವಂಡರ್ಫುಲ್ ರಾಮು ಅವರೇ. ಹಾಗಿದ್ರೆ ನಿಮ್ಮ ಮೊದಲನೇ ಪ್ರಶ್ನೆ ಕೇಳೋಣವಾ? ಓಕೆ ಮೇಡಮ್. ಓಕೆ, ಇದು 10 ಪ್ರಶ್ನೆ ನೀವು ಕೊಡ್ತೀರಿ ಉತ್ತರ ಅಂತ ನಾನು ನಂಬಿದ್ದೀನಿ. ಹೊಸ ವರ್ಷಕ್ಕೆ ನಮ್ಮ ಲಕ್ಪತಿ ಲಕ್ಷಾಧೀಶರು ಆಗುವಂತಹ ಸಂದರ್ಭ ಬರಲಿ ಅಂತ ಆಶಿಸ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ ರಾಮು ಅವರೇ. ಓಕೆ ಮೇಡಮ್. ನಿಮ್ಮ ಮೊದಲನೇ ಪ್ರಶ್ನೆ ಇರುವಂತಹದ್ದು ಅತಿ ಹೆಚ್ಚು ಅಂಚೆ ಕಚೇರಿ ಹೊಂದಿರುವ ರಾಷ್ಟ್ರ ಯಾವುದು? ಆಪ್ಷನ್ಸ್: ಎ ಚೀನಾ, ಬಿ ಜಪಾನ್, ಸಿ ಭಾರತ, ಓಕೆ ಡಿ ಶ್ರೀಲಂಕಾ. ಅತಿ ಹೆಚ್ಚು ಅಂಚೆ ಕಚೇರಿ ಹೊಂದಿರುವ ರಾಷ್ಟ್ರ ಯಾವುದು? ಓಕೆ. ಏನನ್ಸುತ್ತೆ? ನಿಮ್ಮ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸಿ ಭಾರತ. ಸಿ ಭಾರತ ಅಂತ ಹೇಳ್ತೀರಿ? ಹೌದು. ಹೌದಾ? ಹೌದು ಮೇಡಮ್. ಉತ್ತರವನ್ನ ತೆಗೆದುಕೊಳ್ಳೋದಾ? ಓಕೆ ಮೇಡಮ್. ಓಕೆ, ಹಾಗಿದ್ರೆ ನಿಮ್ಮ ಸಮಯ ಕೂಡ ಮುಗಿತಾ ಇದೆ. ನೀವು ಹೇಳಿದಂತಹ ಉತ್ತರ ಸಿ ಭಾರತ ಅಂತ. ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ. ಓಕೆನಾ? ಖುಷಿ ಆಗ್ತಿಲ್ವಾ? ಓಕೆ, ಫುಲ್ ಖುಷಿ ಮೇಡಮ್. ಓಕೆ, ಭಯ ಪಟ್ಟಿದ್ದೀರಾ? ಏನ್ ಕತೆ? ಏನಿಲ್ಲ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓ ವಂಡರ್ಫುಲ್ ರಾಮು ಅವರೇ. ಫಸ್ಟ್ ಪ್ರಶ್ನೆಗೆ ಉತ್ತರವನ್ನ ಕೊಟ್ರಿ. ಅತಿ ಹೆಚ್ಚು ಅಂಚೆ ಕಚೇರಿ ಹೊಂದಿರುವಂತಹ ರಾಷ್ಟ್ರ ನಮ್ಮ ಭಾರತ. ಭಾರತದಲ್ಲೇ ಹೆಚ್ಚು ಇರುವಂತದ್ದು. ಹಾಗೇನೆ ನೀವು ಇನ್ನೂ ಇದೇ ರೀತಿಯಲ್ಲಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಹೋಗಿ 10 ಪ್ರಶ್ನೆಗೆ ಉತ್ತರ ಕೊಟ್ರೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವಂತಹ ಅವಕಾಶ ರಾಮು ಅವರೇ. ಹಾಗಿದ್ರೆ ನಿಮ್ಮ ಎರಡನೇ ಪ್ರಶ್ನೆಗೆ ರೆಡಿ ಇದ್ದೀರಾ? ಓಕೆ ಮೇಡಮ್. ಓಕೆ, ವಂಡರ್ಫುಲ್ ರಾಮು. ನಿಮ್ಮ ಎರಡನೇ ಪ್ರಶ್ನೆ: ಮೊಟ್ಟೆ ಇಡಲು ಗೂಡು ಕಟ್ಟುವ ಹಾವು ಯಾವುದು? ಎ ನಾಗರ ಹಾವು, ಬಿ ಕಾಳಿಂಗ ಸರ್ಪ, ಓಕೆ ಸಿ ಹೆಬ್ಬಾವು, ಓಕೆ ಡಿ ಕೆರೆ ಹಾವು. ಏನನ್ಸುತ್ತೆ? ಮೊಟ್ಟೆ ಇಡಲು ಗೂಡು ಕಟ್ಟುವ ಹಾವು ಯಾವುದು? ಏನನ್ಸುತ್ತೆ ನಿಮ್ಗೆ? ಕಾಳಿಂಗ ಸರ್ಪ. ಬಿ ಕಾಳಿಂಗ ಸರ್ಪ ಅಂತ ಹೇಳ್ತಿದ್ರಿ? ಹೌದು. ಓಕೆ, ತಗೊಳ್ಳೋದ ಉತ್ತರವನ್ನ? ಹೆಲ್ಪ್ ಲೈನ್ ಮಾಡ್ತೀರಿ ಅದನ್ನ? ಏನ್ ಹೇಳಿ? ಹೆಲ್ಪ್ ಲೈನ್ ಇದೆ. ಹೌದಾ? ಹೌದು ಮೇಡಮ್. ಓಕೆ, ಹೆಲ್ಪ್ ಲೈನ್ ಇಲ್ಲ. ಹಾಗಾಗಿ ನೀವು ಹೇಳಿರುವಂತಹ ಉತ್ತರ ಬಿ ಕಾಳಿಂಗ ಸರ್ಪ. ನಿಮ್ಮ ಉತ್ತರ ಹೌದು. ರಾಮೋರಿ ಸರಿಯಾಗಿದೆ. ಸರಿಯಾಗಿದೆ ಮೇಡಮ್. ಹಾ, ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಗೆಸ್ ಮಾಡಿದ್ರೆ ಗೊತ್ತಿತ್ತಾ? ಎಲ್ಲ ಗೆಸ್ ಮಾಡಿದ್ವಿ ಮೇಡಮ್. ಗೆಸ್ ಮಾಡಿದ್ದು ಗಾಳಿಲ್ ಗುಂಡು. ಹೌದು ಮೇಡಮ್. ಸರಿಯಾಗ್ಬಿಡ್ತು. ವಂಡರ್ಫುಲ್ ರಾಮ್ ಅವರೇ. ಇದೇ ರೀತಿ ಉತ್ತರವನ್ನ ಸರಿಯಾಗಿ ಕಾನ್ಫಿಡೆಂಟ್ ಆಗಿ ಕೊಡ್ತಾ ಹೋಗಿ. ಕೆಲವೊಮ್ಮೆ ಗೆಸ್ ಅಂದ್ರೆ ಲಕ್, ಅದಕ್ಕೆ ಹೇಳೋದಲ್ವಾ ಲಕ್ಪತಿ ಅಂತ ಇಟ್ಟಿದೆ. ಅದಕ್ಕೆ ನಾವು ಅದೃಷ್ಟ ಒಮ್ಮೊಮ್ಮೆ ಕೈ ಕೊಡುತ್ತೆ, ಒಮ್ಮೊಮ್ಮೆ ನಮ್ಗೆ ಅದೃಷ್ಟದಿಂದಲೇ ನಮ್ಗೆ ಜಯಿಸುವಂತಹ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ರಾಮ್ ಅವರೇ, ನಿಮ್ಮ ಮೂರನೇ ಪ್ರಶ್ನೆ. ಈಗಾಗಲೇ ನೀವು 1000 ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆದ್ದಿದ್ದೀರಿ. ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಮೂರನೇ ಪ್ರಶ್ನೆ ಇರುವಂತಹದ್ದು ರಾಮ್ ಅವರೇ: ಆಕ್ಟೋಪಸ್ ಇದಕ್ಕೆ ಎಷ್ಟು ಹೃದಯಗಳಿರ್ತವೆ? 2, 1, 3 ಹಾಗೂ 4. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 26, 25 ಆಗ್ತಾನೆ ಇದೆ. ಆಕ್ಟೋಪಸ್ಗೆ ಎಷ್ಟು ಹೃದಯಗಳಿವೆ? ಯಾವುದು? ಬಿ. ಬಿ 1 ಅಂತ ಹೇಳ್ತೀರಿ? ಹೌದು. ಪಕ್ಕನಾ? ಗೆಸ್ ಮಾಡ್ತಿರೋದಾ? ಪಕ್ಕ ಮೇಡಮ್. ಪಕ್ಕ ಅಂತೀರಿ? ಓಕೆ, ನಿಮ್ಮ ಉತ್ತರ ಬಿ 1 ಅಂತ ಹೇಳಿದ್ರಿ. ಹೌದು. 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೂಡ ಕೊಟ್ಟಿದ್ರಿ. ಆದ್ರೆ ನಿಮ್ಮ ಈ ಉತ್ತರ ತಪ್ಪು ರಾಮು ಅವರೇ. ಐ ಆಮ್ ವೆರಿ ಸಾರಿ ರಾಮು, ತಪ್ಪು ನಿಮ್ಮ ಉತ್ತರ. ಆದ್ರೂ ಪ್ರಯತ್ನವನ್ನ ಪಟ್ರಿ. ಕಂಗ್ರಾಚುಲೇಷನ್ಸ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಬಹುಮಾನ ಕೂಡ ಗೆದ್ದಿದ್ದೀರಿ. ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಎನಿವೇಸ್, ನ್ಯೂ ಇಯರ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ವಿಶ್ ಮಾಡ್ತೀನಿ. ಹಾಗೇನೆ ನಾವು ಈಗ ಕೇಳಿದಂತಹ ಪ್ರಶ್ನೆ SMS ರೌಂಡ್ಗೆ ಹೋಗುತ್ತೆ. ಹಾಗಾಗಿ ವೀಕ್ಷಕರೇ, ನೀವು ಸರಿಯಾದ ಉತ್ತರವನ್ನ ಕೊಟ್ರಿ ಅಂತಾದ್ರೆ ನಿಮ್ಗೆ ಕೂಡ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ SMS ಮೂಲಕ. ಹಾಗಾಗಿ SMS ಕಳಿಸಿ ಬಹುಮಾನ ಗಳಿಸಿ ರೌಂಡ್ಗೆ ಈ ಪ್ರಶ್ನೆ ಹೋಗ್ತಾ ಇದೆ. ಪ್ರಶ್ನೆ ಮತ್ತೊಮ್ಮೆ ಕೇಳ್ತೀನಿ.
ಪ್ರಶ್ನೆ ಇರುವಂತಹದ್ದು ಆಕ್ಟೋಪಸ್ನಲ್ಲಿ ಎಷ್ಟು ಹೃದಯ ಇದೆ? ಆಕ್ಟೋಪಸ್ಗೆ ಇರುವಂತಹ ಹೃದಯಗಳೆಷ್ಟು? 2, 1, 3, 4. ನಿಮ್ಮ ಉತ್ತರ ಯಾವುದಿದೆಯೋ ಅದನ್ನ ನಮಗೆ SMS ಮಾಡಿ ಲಕ್ 2 ಅಂತ ಟೈಪ್ ಮಾಡಿ. ನಿಮ್ಮ ಉತ್ತರ A, B, C, D ಯಾವುದಿದೆಯೋ ಆಪ್ಷನ್ ಅದನ್ನ ಟೈಪ್ ಮಾಡಿ 9901778080 ಈ ನಂಬರ್ಗೆ SMS ಮಾಡಿ. ಮನೇಲಿ ಇದ್ಕೊಂಡೇ SMS ಮಾಡಿ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಇದು ಕೇವಲ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ. ಉತ್ತರವನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಕೊಟ್ವಿ. ಹಾಗೇನೆ ಇನ್ನಷ್ಟು ಕಾಲರ್ಗಳಿಗೆ ಕರೆ ಹೋಗುತ್ತೆ. ಆ ಅದೃಷ್ಟಶಾಲಿ ನಂಬರ್ ಯಾವ್ದಿರ್ಬೋದು? ಕಾಯ್ತಾ ಇರಿ. ಒಂದು ಪುಟ್ಟ ವಿರಾಮದ ನಂತರ ಲಕ್ಪತಿ ಮುಂದುವರಿಯುತ್ತೆ.